ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ನನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಆಶೀರ್ವಾದದ ದಿನಕ್ಕಾಗಿ ನನಗೆ ಧನ್ಯವಾದಗಳು. ನಿನ್ನನ್ನು ಆರಾಧಿಸಲು ಕರ್ತನೇ, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ವಂದಿಸಲು ನೀನು ಕೊಟ್ಟಂತಹ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಕೊಟ್ಟಂತಹ ಜೀವಿತಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಆರಾಧನೆ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾವು ಪಡೆದುಕೊಳ್ಳಲು ನಿನ್ನ ಕೃಪೆ ತೋರು ಸ್ವಾಮಿ. ಎಂದೆಂದಿಗೂ ಸ್ವಾಮಿ ನಿನ್ನ ಪ್ರೀತಿಯಲ್ಲಿ ನಾವು ನೆಲೆಸಿರಲು ಸಹಾಯ ಮಾಡು. ನಿನ್ನೊಂದಿಗೆ ಬದುಕಲು ಸಹಾಯ ಮಾಡು ಸ್ವಾಮಿ. ನಿನ್ನ ಕೃಪೆ ನಮ್ಮೊಂದಿಗಿರಲಿ. ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡುವಾಗ ಕ್ಷಮಾಪಣೆಯನ್ನು ನೀಡಿ ನಮ್ಮ ಮೇಲೆ ಕರುಣಿಸು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ದೇವರೇ, ಆಮೆನ್. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೇ ವಿಧಾನವನ್ನು ಅನುಸರಿಸೋಣ. ದೇವರನ್ನು ಆರಾಧಿಸೋಣ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಕರ್ತನೇ, ನಮ್ಮ ತುಟಿಗಳನ್ನು ತೆರೆಯ ಮಾಡು. ನಮ್ಮ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವುದು. ತಂದೆ, ಮಗ, ಪರಿಶುದ್ಧಾತ್ಮಗೆ ಮಹಿಮೆಯಾಗಲಿ, ಆದಿಯಲ್ಲಿದ್ದಂತೆಯೇ ಈಗಲೂ ಎಂದೆಂದಿಗೂ ಆಮೇನ್. ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಪರಲೋಕಗಳನ್ನು
ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೆ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವ ಆತನಿಗೂ ಶುಭವಾಗಲಿ. ಮೇಲನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು. ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ, ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನೇ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವನು. ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಮಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ಮೊಣಕಾಲೂರಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಮ್ಮ ತಂದೆಯಾದ ದೇವರೇ, ನಾವು ಮನವ ಕಾಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸೆಂದು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೇನ್. ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು, ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು, ಆದರಣೆಯನ್ನು ನಮಗೆ ದಯಪಾಲಿಸಲಿ, ಆಮೇನ್. ಕರ್ತನನ್ನು ಸ್ತುತಿಸಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಕ್ಕೆ ನೇಮಕವಾಗಿರುವ ಮೊದಲನೆಯ ವೇದ ಭಾಗವು ವಿಮೋಚನ ಕಾಂಡ 36ನೇ ಅಧ್ಯಾಯ, ವಚನಗಳು 2ರಿಂದ 7ರವರೆಗೆ. ಬೆಚಲೇಲನನ್ನು ಓಹೋಲಿಯಾಬನನ್ನು ಕರ್ತನು ಯಾರ ಹೃದಯಗಳಲ್ಲಿ ಜ್ಞಾನವಿಟ್ಟನೋ ಆ ಜ್ಞಾನ ಹೃದಯವಿದ್ದ ಪ್ರತಿಯೊಬ್ಬನನ್ನು ಆ ಕೆಲಸ ಮಾಡುವುದಕ್ಕೆ ಹೃದಯವು ಪ್ರೇರೇಪಿಸಲ್ಪಟ್ಟು ಪ್ರತಿಯೊಬ್ಬನನ್ನು ಮೋಶೆಯು ಕರೆದನು. ಆಗ ಇಸ್ರೇಲ್ ಮಕ್ಕಳು ಪರಿಶುದ್ಧ ಆಲಯದ ಸೇವೆಯ ಕೆಲಸಕ್ಕೋಸ್ಕರವೂ ಅದನ್ನು ಮಾಡಿಸುವುದಕ್ಕೋಸ್ಕರವೂ ತಂದ ಕಾಣಿಕೆಗಳನ್ನೆಲ್ಲ ಮೋಶೆಯ ಬಳಿಯಿಂದ ಅವರು ತಕ್ಕೊಂಡರು. ಇದಲ್ಲದೆ ಅವರು ಪ್ರತಿ ಉದಯದಲ್ಲಿ ಅವನಿಗೆ ಇನ್ನೂ ಉಚಿತವಾದ ಕಾಣಿಕೆಗಳನ್ನು ತರುತ್ತಿದ್ದರು. ಆಗ ಪರಿಶುದ್ಧ ಸ್ಥಳದ ಕೆಲಸವನ್ನು ಮಾಡುವ ಜ್ಞಾನಿಗಳೆಲ್ಲರೂ ತಾವು ಮಾಡುತ್ತಿದ್ದ ಕೆಲಸದಿಂದ ಬಂದು ಮೋಶೆಯ ಸಂಗಡ ಮಾತನಾಡಿ, ಕರ್ತನು ಮಾಡಬೇಕೆಂದು ಆಜ್ಞಾಪಿಸಿದ ಸೇವೆಯ ಕೆಲಸಕ್ಕೆ ಬೇಕಾಗಿರುವುದಕ್ಕಿಂತಲೂ ಹೆಚ್ಚಾದದನ್ನು ಆ ಜನರು ತರುತ್ತಿದ್ದಾರೆ ಎಂದು ಹೇಳಿದರು. ಆಗ ಮೋಶೆಯು ಇನ್ನು ಮೇಲೆ ಪರಿಶುದ್ಧ ಸ್ಥಳದ ಕಾಣಿಕೆಗೋಸ್ಕರ ಯಾವ ಗಂಡಸಾಗಲಿ ಹೆಂಗಸಾಗಲಿ ಕೆಲಸ ಮಾಡಬಾರದೆಂದು ಪಾಳೆಯುದ್ದದಲ್ಲೆಲ್ಲ ಪ್ರಕಟಿಸಿದ ಬೇಕೆಂಬುದಾಗಿ ಆಜ್ಞಾಪಿಸಬೇಕು ಎಂದು ಹೇಳಿದನು. ಹೀಗೆ ಜನರು ತರುವುದನ್ನು ನಿಲ್ಲಿಸಿಬಿಟ್ಟರು. ಅವರಿಗೆ ಎಲ್ಲ ಕೆಲಸವನ್ನು
ಮಾಡುವುದಕ್ಕೆ ಸಾಕಾಗಿ ಮಿಕ್ಕುವಷ್ಟು ಸಾಮಾನು ಇತ್ತು ಎಂಬುದೇ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಸುಸ್ವಾಮಿಯು, ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಸುಸ್ವಾಮಿಯು ನಿಂತು ಸದಯನಾಗಿ ತಾಟುತ್ತಿರುವ ಸಕಲ ವಿಧವಾಗಿ, ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಸುಸ್ವಾಮಿಯು ಅನ್ಯನಂತೆ ನಿಂತಿರುವವನ ಅವಲೋಕಿಸು ಬೇಗ, ಅನ್ಯನಂತೆ ನಿಂತಿರುವವನ ಅವಲೋಕಿಸು ಬೇಗ. ಆತನನ್ಯನಲ್ಲ ಲೋಕ ರಕ್ಷಕ ಆತ್ಮ ಸ್ನೇಹಿತನು, ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಸುಸ್ವಾಮಿಯು ಕರುಣಾಶಾಲಿಯಾದ ಕಾರಣ ಕಾದಿರುವನು ನಿಮಗೆ, ಕರುಣಾಶಾಲಿಯಾದ ಕಾರಣ ಕಾದಿರುವನು ನಿಮಗೆ. ಆತನ ಕರುಣೆಯನ್ನು ತಿಳಿದು ನೀವು ಮಾನವಗೈರಿ, ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಸುಸ್ವಾಮಿಯು ಎಷ್ಟರವರೆಗೆ ನಿಲ್ಲಿಸಿಕೊಂಡು ಪೀಡಿಸುತ್ತಿರುವಿರಿ, ಎಷ್ಟರವರೆಗೆ ನಿಲ್ಲಿಸಿಕೊಂಡು
ಸರಾಗವಾಗಿ ಶುದ್ಧಿಯ ಮಾಡಿ ಬಲವ ನೀಡುವನು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ಸೇರಿಸಿಕೊಳ್ಳಿ ಹೃದಯಗಳಲ್ಲಿ ಶ್ರೀ ಕ್ರಿಸ್ತೇಸುವನು. ಸೇರಿಸಿಕೊಳ್ಳಿ ಹೃದಯಗಳಲ್ಲಿ ಶ್ರೀ ಕ್ರಿಸ್ತೇಸುವನು. ಆತನು ಸೇರಿಸಿಕೊಂಡು ಕೊಡುವನು ನಿಮಗೆ ಸ್ಥಿರ ಜೀವ ಕೃಪೆಯನ್ನು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು. The reading is chosen from Philippians chapter 4, verses starting from 10 to 20. But I rejoice in the Lord greatly that now at the last your care for me hath flourished again, wherein ye were also careful, but ye lacked opportunity. Now that I speak in respect of want, for I have learned in whatsoever state I am, therewith to be content. I know both how to be abased, and I know how to be abound. Everywhere and in all things I am instructed both to be full and to be hungry, both to abound and to suffer need. I can do all things through Christ, which strengthens me. Notwithstanding ye have well done, that ye did communicate with my affliction. Now ye Philippians know also that in the beginning of gospel, when I departed from Macedonia, no church communicated with me as concerning giving and receiving, but ye only. For even in Thessalonica ye sent once and again unto my necessity, not because I desired a gift, but I desire fruit that may abound with your account. But I have all and abound, and full, having received of Epaphroditus the things which were sent from you, an odor of sweet smell, a sacrifice acceptable, well pleasing to God. But my God shall supply all our need according to his riches in glory by Christ Jesus. Now unto God and our Father be glory forever and ever. Amen. Here ends the second reading. Amen. இயேசுவே இந்த நிறமே உமக்கே
சித்தம் நான் செய்வேன், எந்தன் சித்தம் ஒழித்திடுவேன். உந்தன் சித்தம் நான் செய்வேன், எந்தன் சித்தம் ஒழித்திடுவேன். எந்த இடம் எனக்கு காட்டினும் இயேசுவே அங்கே இது போகிறேன். எந்த இடம் எனக்கு காட்டினும் இயேசுவே அங்கே இது போகிறேன். தந்தேன் என்னை இயேசுவே இந்த நேரமே உமக்கே. ஒன்றுமில்லை நான் ஐயா உம்மாலன்றி ஒன்றும் செய்யேன். ஒன்றுமில்லை நான் ஐயா உம்மாலன்றி ஒன்றும் செய்யேன். அன்று சிடர் கழித்த ஆவியால் இன்றே அடியேனை நிரப்பும். அன்று சிடர் கழித்த ஆவியால் இன்றே அடியேனை நிரப்பும். தந்தேன் என்னை இயேசுவே இந்த நேரமே உமக்கே. தந்தேன் என்னை இயேசுவே இந்த நேரமே உமக்கே. இன்றைக்கு வேத படம் வாசிக்க தெரிந்து கொள்ளப்பட்ட 3ஆம் வேத படம் லூக்கா எழுதின சுவிசேஷம் 19ஆம் அதிகாரம் 11 27 முடிய. அவர்கள் இவைகளை கேட்டுக்கொண்டிருக்கையில் அவர் எருசலேமுக்கு சமீபத்தில் இருந்தபடியினால் தேவனுடைய ராஜ்யம் சீக்கிரமாய் வெளிப்படும் என்று அவர்கள் நினைத்தபடியினாலும் அவர் ஒரு உவமை சொன்னார். பிரபுவாகிய ஒருவன் ஒரு ராஜ்யத்தை பெற்றுக்கொண்டு திரும்பி வரும்படி தூர தேசத்துக்கு போக புறப்பட்டான். புறப்படும்போது அவன் தன் ஊழியக்காரரில் 10 பேரை அழைத்து அவர்களிடத்தில் 10 ராத்தல் திரவியங்கள் கொடுத்து, நான் திரும்பி வரும் அளவும் இதை கொண்டு வியாபாரம் பண்ணுங்கள் என்று சொன்னான். அவனுடைய ஊரார் அவனை பகைத்து, இவன் எங்கள் மேல் ராஜாவாய் இருக்கிறது, எங்களுக்கு மனதில்லை என்று சொல்லும்படி அவன் பின்னே ஸ்தானாதிபதிகளை அனுப்பினார்கள். அவன் ராஜ்யத்தை பெற்றுக்கொண்டு திரும்பி வந்தபோது தன்னிடத்தில் திரவியம் வாங்கியிருந்த அந்த ஊழியக்காரரில் அவன் வியாபாரம் பண்ணின சம்பாதித்தது இவ்வளவென்று அறியும்படி அவர்களை தன்னிடத்தில் அழைத்து வர சொன்னான். அப்பொழுது முந்தினவன் வந்து, ஆண்டவனே, உம்முடைய ராத்தலில் 10 ராத்தல் ஆதாயம் கிடைத்தது என்றான். எஜமான் அவனை நோக்கி, நல்லது உத்தம ஊழியக்காரனே, நீ கொஞ்சத்தில் உண்மையாய் இருந்தபடியால் 10 பட்டணங்களுக்கு அதிகாரியாய் இரு என்றான். அப்படியே 2ஆம் ஊழியக்காரன் வந்து, ஆண்டவனே, உம்முடைய ராத்தலில் 5 ராத்தல் ஆதாயம் கிடைத்தது என்றான். அவனையும் அவன் நோக்கி, நீயும் 5 பட்டணங்களுக்கு அதிகாரியாய் இரு என்றான். பின்பு வேறொருவன் வந்து, ஆண்டவனே, இதோ உம்முடைய ராத்தல், இதை ஒரு சீலையில் வைத்திருந்தேன். நீர் வைக்காததை எடுக்கிறவரும் விதைக்காததை அரிக்கிறவருமான கடினமுள்ள மனுஷன் என்று அறிந்து உமக்கு பயந்திருந்தேன் என்றான். அதற்கு அவன், பொல்லாத ஊழியக்காரனே, உன் வாய் சொல்லை கொண்டே உன்னை நியாயம் தீர்க்கிறேன். நான் வைக்காததை எடுக்கிறவனும் விதைக்காததை அரிக்கிறவருமான கடினமுள்ள மனுஷன் என்று அறிந்தாயே, பின்ன ஏன் நீ என் திரவத்தை காசு கடையில் வைக்கவில்லை? வைத்திருந்தால் நான் வரும்போது அதை வட்டியோட வரப்பண்ணி கொள்வேனே என்று சொல்லி சமீபமாய் நிற்கிறவர்களை நோக்கி, அந்த ராத்தலை அவன் கையில் இருந்து எடுத்து 10 ராத்தல் உள்ளவனுக்கு கொடுங்கள் என்றான். அதற்கு அவர்கள், ஆண்டவனே, அவனுக்கு 10 ராத்தல் இருக்கிறதே என்றார்கள். அதற்கு அவன், உள்ளவன் எவனுக்கும் கொடுக்கப்படும், இல்லாதவனிடத்தில் உள்ளதும் எடுத்துக் கொள்ளப்படும் என்று உங்களுக்கு சொல்லுகிறேன். அன்றியும் தங்கள் மேல் நான் ராஜாவாகி இருக்கிறதுக்கு மனதில்லாதவர்களாகிய என்னுடைய சத்துருக்களை இங்கே கொண்டு வந்து எனக்கு முன்பாக வெட்டி போடுங்கள் என்று சொன்னான் என்றார். வாசிக்க வேண்டி தெரிந்து கொள்ளப்பட்ட வேத படம் வாசித்து முடித்தாயிற்று.
ಈ ದಿವಸದಂದು ನಾವು ಆರಿಸಿಕೊಂಡಂತಹ ವಿಷಯ ಮನೆ ವಾರ್ತೆತನ, ಜವಾಬ್ದಾರಿಯುತ ಸಂಪನ್ಮೂಲ ನಿರ್ವಹಣೆ. ಮನೆ ವಾರ್ತೆತನ, ಜವಾಬ್ದಾರಿಯುತ ಸಂಪನ್ಮೂಲ ನಿರ್ವಹಣೆ. ಸ್ಟ್ಯೂವರ್ಡ್ಶಿಪ್, ರೆಸ್ಪಾನ್ಸಿಬಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಕ್ರೈಸ್ತರು ಮನೆ ವಾರ್ತೆಯವರು. ಕ್ರಿಸ್ಟಿಯನ್ಸ್ ಆರ್ ಸ್ಟ್ಯೂವರ್ಡ್ಸ್. ಮನೆ ವಾರ್ತೆತನ ಎಂಬುದು ನಿರ್ವಹಣೆ, ಅದು ಮಾಲೀಕತ್ವತನ ಅಲ್ಲ. ಪ್ರಿಯರೇ, ಕೀರ್ತನೆ 24ನೇ ಅಧ್ಯಾಯ ವಚನ 1 ಈ ರೀತಿ ಹೇಳುತ್ತದೆ: ಭೂಮಿಯು ಅದರ ಸಮಸ್ತವು, ಭೂಲೋಕವು ಅದರಲ್ಲಿ ವಾಸಿಸುವವುಗಳು ಕರ್ತನವುಗಳು. Whatever we have is from God and we are trustees, not the owners. ನಾವು ಬಾಡಿಗೆದಾರರು, ಮಾಲೀಕರಲ್ಲ ಈ ಭೂಲೋಕದಲ್ಲಿ. ಪ್ರಿಯರೇ, God created the world and the human beings in his own image. ಆತನ ಸ್ವರೂಪದಲ್ಲಿ ಈ ಜಗತ್ತನ್ನ, ಮನುಷ್ಯರನ್ನ ಕರ್ತನು ಸೃಷ್ಟಿಸಿದ ಈ ಸೃಷ್ಟಿಯನ್ನು ಆತನು ಮೆಚ್ಚಿದನು. ಜವಾಬ್ದಾರಿಯನ್ನು ಆತನು ಮನುಷ್ಯನಿಗೆ ಕೊಟ್ಟನು. ಪ್ರಿಯರೇ, ಈ ಜಗತ್ತನ್ನು ಚೆನ್ನಾಗಿ ನೋಡಿಕೊಳ್ಳಲು, ಪ್ರಕೃತಿಯನ್ನ, ಸೃಷ್ಟಿಯನ್ನ ಕಾಪಾಡಿಕೊಳ್ಳಲು ಮನುಷ್ಯರಿಗೆ ಒಂದು ಜವಾಬ್ದಾರಿಯನ್ನ ಕರ್ತನು ಸೃಷ್ಟಿಯಲ್ಲೇ ನೀಡಿದನು. Stewardship is humans are responsible for the world and they should take care of this creation. ಆದಿಕಾಂಡ 1ನೇ ಅಧ್ಯಾಯ ವಚನ 28 ಈ ರೀತಿ ಹೇಳುತ್ತದೆ: ದೇವರು ಮನುಷ್ಯರನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿ ಅವರನ್ನು ಆಶೀರ್ವದಿಸಿದನು. ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಎಂದು ಹೇಳಿದನು. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯ ಮೇಲೆಯೂ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ದೊರೆತನ ಮಾಡಿರಿ ಎಂದು ಅವರಿಗೆ ಹೇಳಿದನು. We cannot separate giving and Christianity. ಕ್ರಿಸ್ಟಿಯನ್ ಧರ್ಮವನ್ನ ಬೇರೆಯವರಿಗೆ ಅಥವಾ ದೇವರಿಗೆ ಕೊಡುವುದನ್ನ, ಸಹಾಯ ಮಾಡುವುದನ್ನ ಯಾವತ್ತೂ ನಾವು ಬಿಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರೇ, ಯಾರೆಲ್ಲ ಕರ್ತನಿಗೋಸ್ಕರ, ಕರ್ತನ ಚಿತ್ತಕ್ಕೋಸ್ಕರ ಬೇರೆಯವರಿಗೆ ಸಹಾಯ ಮಾಡಬೇಕು ಎಂಬ ಚಿಂತನೆಯಿಂದ ನೀಡುತ್ತಾರೋ, ಕೊಡುತ್ತಾರೋ, ಆತನು ಕ್ರೈಸ್ತನನ್ನ ಅರಿತಿರುವವನು. Those who give, they know Christ, who shared himself to this world as Redeemer. ದೇವರು ನಮಗೆ 2 ಕೈಯನ್ನು ಕೊಟ್ಟಿದ್ದಾನೆ ಪ್ರಿಯರೇ, ಒಂದು ಪಡೆದುಕೊಳ್ಳೋದಕ್ಕೆ, ಇನ್ನೊಂದು ಬೇರೆಯವರಿಗೆ ಕೊಡುವುದಕ್ಕೆಂದು. ಹಗ್ಗಾಯ 2ನೇ ಅಧ್ಯಾಯ ವಚನ 8 ಈ ರೀತಿ ಹೇಳುತ್ತದೆ: ದೇವರು ಹಗ್ಗಾಯನ ಮೂಲಕ ಮಾತನಾಡುವ ಮಾತು ಇದು. ಪ್ರಿಯರೇ, ಬೆಳ್ಳಿಯೂ ನನ್ನದು, ಚಿನ್ನವೂ ನನ್ನದು ಎಂದು ಸೈನ್ಯಗಳ ಕರ್ತನು ಅನ್ನುತ್ತಾನೆ. He owns 100% of everything in this world and we are not the owners. We are trustees, managers. ಪ್ರಿಯರೇ, ಜಾನ್ ವೆಸ್ಲಿ ಎಂಬ ಸ್ಕಾಲರ್ ಈ ರೀತಿ ಹೇಳುತ್ತಾರೆ ನೋಡಿ: when the possessor of heaven and earth brought you into being and placed you in this world, he placed you here not as a proprietor but as a steward. ನಿಮ್ಮನ್ನ ಮನೆ ವಾರ್ತಗಾರರಾಗಿ ಕರ್ತನು ಈ ಭೂಲೋಕದಲ್ಲಿ ಕಳುಹಿಸಿದಾನೆ, ಮಾಲೀಕರಾಗಿ ಅಲ್ಲ. ನಿರ್ವಹಣೆ ಮಾಡುವುದಕ್ಕಾಗಿ as a trustee God has sent you to live as a good steward. ನಿಜವಾದ ಮನೆ ವಾರ್ತಗಾರರಾಗಿ ಜೀವಿಸಲು ಕರ್ತನು ನಮ್ಮನ್ನ ಈ ಜಗತ್ತಿಗೆ ಕಳುಹಿಸಿದ್ದಾನೆ. ಅಂಡ್ he owns everything. We are his stewards. ನಾವು ಆತನ ಮನೆ ವಾರ್ತಗಾರರು. ಈ ಎಲ್ಲದಕ್ಕೂ, ಈ ಜಗತ್ತಿಗೆ ಆತನೇ ಒಡೆಯನು, ಆತನೇ ಎಲ್ಲವನ್ನು ಸೃಷ್ಟಿಸಿದನು. ಪ್ರಿಯರೇ,
ಯೆಹೆಜ್ಕೇಲನು 18ನೇ ಅಧ್ಯಾಯ ವಚನ 4 ಈ ರೀತಿ ಹೇಳುತ್ತದೆ, ಈಗೋ ಎಲ್ಲಾ ಪ್ರಾಣಗಳು ನನ್ನವೇ, ತಂದೆಯ ಪ್ರಾಣವು ಹೇಗೋ ಹಾಗೆಯೇ ಮಗನ ಪ್ರಾಣವು ನನ್ನದೇ, ಪಾಪ ಮಾಡುವವನೇ ತಾನಾಗಿಯೇ ಸಾಯುವನು ಎಂಬ ಮಾತನ್ನು ಯೆಹೆಜ್ಕೇಲನು 18ನೇ ಅಧ್ಯಾಯ ವಚನ 4ರಲ್ಲಿ ನಾವು ನೋಡುತ್ತೇವೆ. ಆಸ್ ಅ ಮ್ಯಾನೇಜರ್, ವ್ಯವಸ್ಥಾಪಕರಾಗಿ ನಮ್ಮೆಲ್ಲರಿಗೂ ಕರ್ತನು ಜವಾಬ್ದಾರಿಯನ್ನ ನೀಡಿದ್ದಾನೆ ಪ್ರಿಯರೇ. ಇಲ್ಲಿ ದಾವೀದನು ಹಳೆಯ ಒಡಂಬಡಿಕೆಯಲ್ಲಿ ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 29 ವರ್ಸ್ 14 ಇದರಲ್ಲಿ ನಾವು ನೋಡುವ ಕಾರ್ಯ ಏನೆಂದರೆ, ದಾವೀದನು ತನ್ನನ್ನು ವ್ಯವಸ್ಥಾಪಕನಾಗಿ ನೋಡುತ್ತಾನೆ ಪ್ರಿಯರೇ. ಆತನು ಯಾವತ್ತಿಗೂ ತನ್ನನ್ನ ಮಾಲೀಕನಾಗಿ ನೋಡಲಿಲ್ಲ. David thought himself as manager, not as owner. ಆತನು ದಾವೀದನು ಮಾಡುವ ಪ್ರಾರ್ಥನೆಯನ್ನ ಇಲ್ಲಿ ನಾವು ನೋಡಬಹುದು. ಆತನು ಸಭೆಯ ಮೂಲಕ ಪಡೆದಂತಹ ಕಾಣಿಕೆಯನ್ನು ಪಡೆದ ನಂತರ ಆತನು ಮಾಡಿದ ಪ್ರಾರ್ಥನೆಯನ್ನು ನೋಡಿ, ದೇವರೇ, ನಾವು ನಿನ್ನನ್ನು ಸ್ತುತಿಸಿ ನಿನ್ನ ಮಹಿಮೆಯುಳ್ಳ ನಾಮವನ್ನು ಕೊಂಡಾಡುತ್ತೇವೆ. ಆದರೆ ನಾವು ಈ ಪ್ರಕಾರ ಇಷ್ಟಪೂರ್ತಿಯಾಗಿ ಅರ್ಪಿಸುವುದಕ್ಕೆ ಶಕ್ತಿಯನ್ನು ಹೊಂದಲು ನಾನೆಷ್ಟರವನು, ನನ್ನ ಜನರು ಎಷ್ಟರವರು? ಯಾಕಂದರೆ ಸಮಸ್ತವೂ ನಿನ್ನಿಂದಲೇ, ನೀನು ಕೊಟ್ಟದ್ದನ್ನೇ ನಿನಗೆ ಅರ್ಪಿಸಿದೆವು. ನಾವು ನಿನ್ನ ಸಮ್ಮುಖದಲ್ಲಿ ನಮ್ಮ ಸಮಸ್ತ ಪಿತೃಗಳ ಹಾಗೆ ಪರದೇಶಸ್ಥರು, ಪ್ರವಾಸಿಗಳು ಆಗಿದ್ದೇವೆ. ಭೂಮಿಯ ಮೇಲೆ ನಮ್ಮ ದಿವಸಗಳು ನೆರಳಿನ ಹಾಗೆಯವೆ, ನೆಲೆಯೂ ಇಲ್ಲ ಎಂದು ದಾವೀದನು ಇಲ್ಲಿ ಕರ್ತನ ಬಳಿ ಪ್ರಾರ್ಥನೆಯನ್ನ ಮಾಡುತ್ತಾನೆ ಪ್ರಿಯರೇ. ಅದು ಮಾತ್ರವಲ್ಲ, ಆತನು ಹೇಳುವ ಮಾತು ಏನೆಂದ್ರೆ, ನಮ್ಮ ದೇವರಾದ ಕರ್ತನೆ, ನಿನ್ನ ಪರಿಶುದ್ಧ ನಾಮಕ್ಕೋಸ್ಕರ ನಿನಗೆ ಮನೆಯನ್ನು ಕಟ್ಟಿಸಲು ನಾವು ಸಿದ್ಧ ಮಾಡಿದ ಈ ರಾಶಿಯೆಲ್ಲ ನಿನ್ನಿಂದ ಬಂದದ್ದು, ಸಮಸ್ತವೂ ನಿನ್ನದು. ನಿನ್ನ ದೃಷ್ಟಿಯಲ್ಲಿ ನಾವು ವಿದೇಶಿಯರು, ವಿ ಆರ್ ಸ್ಟ್ರೇಂಜರ್ಸ್, ವಿ ಆರ್ ಏಲಿಯನ್ಸ್, ಅಪರಿಚಿತರು, ನಮ್ಮ ಪಿತೃಗಳ ಹಾಗೆ ಎಂಬ ಪ್ರಾರ್ಥನೆಯನ್ನ ದಾವೀದನು ಇಲ್ಲಿ ಮಾಡುತ್ತಾನೆ. 2 ಕೊರಿಂಥಿಯನ್ಸ್ 2ನೇ ಕೊರಿಂಥಿಯರಿಗೆ ಬರೆದ ಪೌಲನ ಪತ್ರ 8ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಒಬ್ಬನು ಕೊಡುವುದಕ್ಕೆ ಮನಸ್ಸಿದ್ದರೆ ಅವನು ತನಗೆ ಇಲ್ಲದಕ್ಕನುಸಾರವಾಗಿ ಅಲ್ಲ, ಆದ್ರೆ ಇರುವುದಕ್ಕನುಸಾರವಾಗಿಯೇ ಕೊಟ್ಟರೆ ಅದು ಸಮರ್ಪಕವಾಗಿರುವುದು. Macedonian congregation, they gave out of poverty according to their ability. They gave. They thought it's a privilege for them to share their blessings for God's ministry. ಕೊರಿಂಥಿಯರಿಗೆ ಬರೆದ ಪೌಲನ ಮೊದಲನೇ ಪತ್ರ 6ನೇ ಅಧ್ಯಾಯ ವಚನ 19ರಲ್ಲಿ ನಾವು ನೋಡುತ್ತೇವೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಾವು ನಮ್ಮ ಸ್ವಂತ ಸೊತ್ತಲ್ಲ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಆಲಯವಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಿ, ಆದ್ದರಿಂದ ದೇವರ ಸೊತ್ತಾಗಿರುವ ನಿಮ್ಮ ದೇಹದಲ್ಲಿಯೂ ನಿಮ್ಮ ಆತ್ಮದಲ್ಲಿಯೂ ದೇವರನ್ನು ಮಹಿಮೆ ಪಡಿಸಿರಿ ಎಂಬ ಮಾತನ್ನು ಪೌಲನು ಕೊರಿಂಥಿಯರಿಗೆ ಹೇಳುವ ಮಾತನ್ನು ನಾವು ಇಲ್ಲಿ ನೋಡುತ್ತೇವೆ ಪ್ರಿಯರೇ. ಈ ಜಗತ್ತಿನಲ್ಲಿ ಇರುವ ಎಲ್ಲ ವಸ್ತುಗಳು, ಸೃಷ್ಟಿಸಿದ ಎಲ್ಲ ಸೃಷ್ಟಿಯು ಆತನೇ, ಕರ್ತನೇ. He is the owner and we are the managers. ಪ್ರಿಯರೇ, ಜೋಸೆಫ್ ಅರಿಮಥೆ ಎಂಬ ಊರಲ್ಲಿ ಜೀವಿಸಿದ್ದ ಯೋಸೇಫ ಎಂಬುವನು ಯೇಸು ಕ್ರಿಸ್ತನಿಗೆ ಒಂದು ಸಹಾಯವನ್ನ ಮಾಡುತ್ತಾನೆ. ನೋಡಿ, ಯೇಸು ಕ್ರಿಸ್ತನಿಗೆ ಆತನ ಶರೀರವನ್ನ ತನ್ನ ಸ್ವಂತ ಜಾಗವನ್ನು ಕೊಟ್ಟು ಮಣ್ಣು ಮಾಡಲು ಸಹಾಯ ಮಾಡಿದ. ಆತನು he was a secret disciple of Jesus Christ. ಸೆನಗರಿನ್ ಸಂಘದಲ್ಲಿ ಈತನು ಒಬ್ಬ ಮೆಂಬರ್ ಆಗಿದ್ದ. ನೋಡಿ, ಈತನು ಅಷ್ಟು ಧೈರ್ಯದಿಂದ ಹೋಗಿ ಪಿಲಾತನ ಬಳಿಗೆ ಕೇಳುತ್ತಾನೆ, ಶಿಲುಬೆಯಲ್ಲಿ ಹಾಕಿದ ಆ ಯೇಸು ಕ್ರಿಸ್ತನ ಶರೀರವನ್ನ ನನ್ನ ಕೈಯಲ್ಲಿ ನೀವು ಒಪ್ಪಿಸಬೇಕು, ನಾನು ಆತನಿಗೆ ಮರ್ಯಾದೆಯನ್ನ ಮಾಡಬೇಕು, ಗೌರವಿಸಬೇಕು, ಆತನ ಶರೀರವನ್ನ ನಾನು ಮಣ್ಣು ಮಾಡಬೇಕು ಎಂಬ ಮಾತನ್ನ ಆತನು ಪಿಲಾತನ ಬಳಿಗೆ ಅಷ್ಟು ಧೈರ್ಯವಾಗಿ ಹೋಗಿ ಕೇಳುತ್ತಾನೆ. ನೋಡಿ, ಆತನು ನಿಕೋಡೆಮಸ್ ಇಬ್ಬರು ಹೋಗಿ ಆತನ ಶರೀರವನ್ನ, ಕ್ರಿಸ್ತನ ಶರೀರವನ್ನ ಆ ಶಿಲುಬೆ ಮರದಿಂದ ಇಳಿಸಿ ಆತನಿಗೆ
ಗೌರವ ಪಡಿಸುತ್ತಾರೆ. ತನ್ನ ಸ್ವಂತ ಜಾಗವನ್ನ ಕೊಟ್ಟು ಆತನ ಶರೀರವನ್ನು ಮಣ್ಣು ಮಾಡಿದ ಒಂದು ಸ್ಥಿತಿಯನ್ನ ನಾವು ನೋಡುತ್ತೇವೆ ಪ್ರಿಯರೇ. ನೋಡಿ, ಧರ್ಮೋಪದೇಶ 8ನೇ ಅಧ್ಯಾಯ ವಚನ 17-18 ಈ ರೀತಿ ಹೇಳುತ್ತದೆ. ನಿನ್ನ ದೇವರಾದ ಕರ್ತನನ್ನು ಮರೆತು ನನ್ನ ಬಲವೇ ಮತ್ತು ನನ್ನ ಕೈಯ ಸಾಮರ್ಥ್ಯವೇ ನನಗೆ ಈ ಆಸ್ತಿಯನ್ನು ಸಂಪಾದಿಸಿತೆಂದು ನಿನ್ನ ಹೃದಯದಲ್ಲಿ ಹೇಳಿಕೊಳ್ಳದ ಹಾಗೆ ನೋಡಿಕೋ. ನಿನ್ನ ದೇವರಾದ ಕರ್ತನನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಈ ಹೊತ್ತು ಇರುವಂತೆ ನಿನ್ನ ಪಿತೃಗಳಿಗೆ ನಿನ್ನ ಪ್ರಮಾಣ ಮಾಡಿದ ತನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವ ಹಾಗೆ ಆಸ್ತಿಯನ್ನು ಸಂಪಾದಿಸುವ ಬಲವನ್ನು ನಿನಗೆ ಕೊಡುವಾತನು ಕರ್ತನೇ ಎಂಬ ಮಾತನ್ನ ನಾವು ಇಲ್ಲಿ ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 18ರಲ್ಲಿ, ಭೂಲೋಕದಲ್ಲಿ ನಿಮಗೋಸ್ಕರ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳಬೇಡಿರಿ, ಇಲ್ಲಿ ನುಸಿಯು ಕಿಲುಬು ಅದನ್ನು ಹಾಳು ಮಾಡುವುದು, ಕಳ್ಳರು ಕನ್ನಾಕೊರದು ಕದಿಯುವರು. ನಿಮಗೋಸ್ಕರ ಪರಲೋಕದಲ್ಲಿ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳಿರಿ, ಅಲ್ಲಿ ನುಸಿಯು ಕಿಲುಬು ಅದನ್ನು ಹಾಳು ಮಾಡೋದಿಲ್ಲ ಎಂಬ ಮಾತನ್ನು ಮತ್ತಾಯನು ಹೇಳುತ್ತಾನೆ. ಯಾಕಂದರೆ ನಿಮ್ಮ ಸಂಪತ್ತು ಎಲ್ಲಿ ಇದೆಯೋ ಅಲ್ಲಿ ನಿಮ್ಮ ಹೃದಯವೂ ಇರುವುದು ಎಂಬ ಮಾತನ್ನು ನಾವು ಮತ್ತಾಯ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಮನೆವಾರ್ತತನ ಜವಾಬ್ದಾರಿಯನ್ನ ಕರ್ತನು ಎಲ್ಲರಿಗೂ ನೀಡಿದ್ದಾನೆ ಪ್ರಿಯರೇ. ಆ ಜವಾಬ್ದಾರಿಯನ್ನ, ಕರ್ತನ ಚಿತ್ತವನ್ನ ನಾವು ಅರಿತು ಈ ವಿಲೋಕದಲ್ಲಿ ಜೀವಿಸಬೇಕೆಂದು ನಾವು ಈ ವಿಷಯದಲ್ಲಿ ನೋಡಬಹುದು ಪ್ರಿಯರೇ. ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನೆ ಕಾಂಡ 18ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವುದೇನೆಂದರೆ, ಇಲ್ಲಿ ಮೋಶೆಯನ್ನು ನೋಡಿ ಆತನ ಮಾವನಾದ ಇತ್ರೋವನು ಕೇಳುವ ಮಾತೇನೆಂದ್ರೆ, ಮೋಶೆಯು ಜನರಿಗೋಸ್ಕರ ಮಾರನೇ ದಿನ ಮೋಶೆ ಜನರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಕೂತಿರಲು ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಜನರು ಆತನ ಹತ್ತಿರ ನಿಂತಿದ್ದರು. ಆಗ ಮೋಶೆಯು ಜನರಿಗೋಸ್ಕರ ಮಾಡಿದೆಲ್ಲವನ್ನು ಅವನ ಮಾವನು ನೋಡಿ ಅವನಿಗೆ, ನೀನು ಯಾತಕ್ಕೆ ಜನರಿಗೋಸ್ಕರ ಇಷ್ಟು ಪ್ರಯಾಸ ಪಡುತ್ತಿ? ಪ್ರಾತಃ ಕಾಲ ಮೊದಲುಗೊಂಡು ಸಾಯಂಕಾಲದವರೆಗೂ ಜನರು ನಿನ್ನ ಹತ್ತಿರ ನಿಲ್ಲುತ್ತಾರಲ್ಲ, ಯಾತಕ್ಕೆ ನೀನೊಬ್ಬನೇ ನ್ಯಾಯ ತೀರಿಸುವುದಕ್ಕೆ ಕೂತಿರುತ್ತಿ ಎಂದು ಕೇಳಲು ಮೋಶೆ ಅವನಿಗೆ ಹೇಳುತ್ತಾನೆ, ದೇವರ ತೀರ್ಪನ್ನು ತಿಳಿಕೊಳ್ಳುವುದಕ್ಕಾಗಿ ಜನರು ನನ್ನ ಹತ್ತಿರ ಬರುತ್ತಾರೆ. ಅವರೊಳಗೆ ವ್ಯಾಜ್ಯವೇನಾದರೂ ಉಂಟಾಗಿದ್ದರೆ ನನ್ನ ಬಳಿಗೆ ಬರುತ್ತಾರೆ. ನಾನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ತೀರಿಸಿ ದೇವರ ಆಜ್ಞಾವಿಧಿಗಳನ್ನ ಬೋಧಿಸುತ್ತೇನೆ ಎಂದು ಹೇಳಿದನು. ಆಗ ನೋಡಿ, ಅದನ್ನು ಕೇಳಿ ಮೋಶೆ ಮಾವನು ಅವನಿಗೆ ಒಂದು ಆಲೋಚನೆಯನ್ನ, ಕಾರ್ಯಕ್ರಮವು ಒಳ್ಳೆಯದಲ್ಲ, ಈ ಕೆಲಸ ಬಹು ಕಷ್ಟವಾದದ್ದು, ನೀನೊಬ್ಬನೇ ಅದನ್ನು ನಡೆಸಲಾರಿ, ನೀನು ನಿನ್ನ ಸಂಗಡ ಇರುವ ಜನರು ನಿಶ್ಚಯವಾಗಿ ಬಳಲಿ ಹೋಗುವಿರಿ. ನನ್ನ ಮಾತನ್ನು ಕೇಳು, ನಾನು ನಿನಗೆ ಒಂದು ಆಲೋಚನೆಯನ್ನ ಹೇಳುತ್ತೇನೆ ಮತ್ತು ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು ಜನರ ಬಾಧ್ಯಗಳನ್ನ ದೇವರ ಹತ್ತಿರಕ್ಕೆ ತರಬೇಕು ಮತ್ತು ನೀನು ದೇವರ ಆಜ್ಞಾವಿಧಿಗಳನ್ನ ಬೋಧಿಸಿ ಅವರು ನಡೆಯಬೇಕಾದ ಮಾರ್ಗವನ್ನ ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸಬೇಕು. ಆದರೆ ನೀನು ಸಮಸ್ತ ಜನರೊಳಗೆ ಸಮಸ್ತರು ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರು ಆಗಿರುವ ಪುರುಷರನ್ನ ಆರಿಸಿಕೊಂಡು ಅವರನ್ನ 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು ಎಂದು ಮೋಶೆಯ ಮಾವನಾದ ಇತ್ರೋವನು ಹೇಳುತ್ತಾನೆ. ಅವರೇ ಯಾವಾಗಲೂ ಜನರಿಗೆ ನ್ಯಾಯವನ್ನು ತೀರಿಸಲಿ. ಅವರು ದೊಡ್ಡ ವ್ಯಾಜ್ಯಗಳನ್ನೆಲ್ಲ ನಿನ್ನ ಮುಂದೆ ತರಲಿ, ಸಣ್ಣ ವ್ಯಾಜ್ಯಗಳನ್ನೆಲ್ಲ ತಾವೇ ತೀರಿಸಲಿ. ಅವರು ನಿನ್ನೊಂದಿಗೆ ಈ ಭಾರವನ್ನು ಹೊರುವುದರಿಂದ ನಿನಗೆ ಸುಲಭವಾಗಿರುವುದು. ದೇವರು ಹೀಗೆ ಮಾಡುವುದಕ್ಕೆ ನಿನಗೆ ಅಪ್ಪಣೆ ಕೊಡುವುದಾದರೆ ನೀನು ಈ ಕೆಲಸದ ಭಾರವನ್ನ ನಿರ್ವಹಿಸಲಾಗುವುದು. ಇದು ಮಾತ್ರವಲ್ಲದೆ ಈ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಸಂತೋಷವಾಗಿ ಹೋಗುವರು ಎಂದು ಹೇಳುತ್ತಾನೆ. ಮೋಶೆ ತನ್ನ ಮಾವನಾದ ಇತ್ರೋವನು ಹೇಳಿದ ಮಾತನ್ನು ಕೇಳಿ ಹಾಗೆಯೇ ಮಾಡಿದನು. ಪ್ರಿಯರೇ, ಈ ಜವಾಬ್ದಾರಿ, ತೀರ್ಪನ್ನ ನೀಡುವುದು, ಸಣ್ಣ ಸಣ್ಣ ಕಾರ್ಯಗಳನ್ನ ತಾವೇ ತೀರಿಸಿಕೊಳ್ಳುವುದು. ಮೋಶೆ ಎಲ್ಲ ಸಣ್ಣ ದೊಡ್ಡ ಎಲ್ಲ ಕಾರ್ಯಗಳನ್ನ ತಾನೇ ತೀರಿಸಿದ. ಅದು ಮಾತ್ರವಲ್ಲ, ನ್ಯಾಯ ತೀರ್ಪನ್ನು ಆತನು ಕರ್ತನಲ್ಲಿ ಕೇಳಿ ಕೇಳಿ ಎಲ್ಲಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಿದ್ದ. ನೋಡಿ, ಆಗ ಮಾವನ್ ಹೇಳ್ತಾನೆ, ಇನ್ನೊಬ್ಬನೇ ಯಾಕಿಷ್ಟು ಕಷ್ಟಪಡುತ್ತೆ? ಈ ಭಾರವನ್ನ ನೀನು ಹಂಚಿಕೋ, ನೀನು ಎಲ್ಲರನ್ನ ನೀನು ನೇಮಕ ಮಾಡು. 10 ಮಂದಿಯ ಮೇಲೆ, 100 ಮಂದಿಯ ಮೇಲೆ, 1000 ಮಂದಿ ಮೇಲೆ ನೀನು ಒಬ್ಬೊಬ್ಬರನ್ನಾಗಿ ನೇಮಕ ಮಾಡು. ಆತನು ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿ ಇರಬೇಕು ಎಂಬ ಹೇಳುವಾಗ
ಮೋಶೆಯು ತನ್ನ ಮಾವನಾದ ಇತ್ರೋವನ ಮಾತನ್ನು ಕೇಳಿ ಹಾಗೆ ಮಾಡಿದ. ಒಬ್ಬೊಬ್ಬರಿಗೂ ಜವಾಬ್ದಾರಿಯನ್ನ ನೀಡಿದ ಆ ವ್ಯಕ್ತಿಗಳು ನಮ್ಮ ಜವಾಬ್ದಾರಿಯನ್ನ ಕರ್ತನ ಚಿತ್ತದಂತೆ ನೆರವೇರಿಸಿದರು. ಮನೆ ವಾಕ್ಯತನ ಇಲ್ಲಿ ಸುವಾರ್ತೆಯಲ್ಲಿ ನಾವು ಓದಿದ ಪ್ರಕಾರ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ ವಚನ 14ರಿಂದ ನಾವು ನೋಡಿದರೆ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ ವಚನ 14ರಲ್ಲಿ, ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಆತನು ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತುಗಳಿಗೆ ಗಳಿಸಿಕೊಂಡನು. ಹಾಗೆ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದ್ರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದಲ್ಲ, ಈಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದೆ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆ ಅಲ್ಲ, ಈಗೋ ಇನ್ನೂ 2 ತಲಾಂತು ಸಂಪಾದಿಸುತ್ತೇನೆ ಅಂದನು. ಅವನು ದಣಿಯ ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತ ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟನು, ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆ ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದನ್ನೂ ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು ಎಂಬ ಮಾತನ್ನು ನಾವು ಇಲ್ಲಿ ಸ್ವಾರ್ಥೆಯಲ್ಲಿ ನೋಡುತ್ತೇವೆ ಪ್ರಿಯರೇ. Here the owner is delegating the authority. ಅಧಿಕಾರವನ್ನ ನಿಯೋಜಿಸುವುದನ್ನ ನಾವು ಈ ಸುವಾರ್ತೆಯಲ್ಲಿ ನೋಡಬಹುದು ಪ್ರಿಯರೇ. ಮಾಸ್ಟರ್ ವಾಂಟ್ಸ್ us to be good stewards. ನಾವು ನಿಜವಾದ ಮನೆವಾರ್ತಕರಾಗಿ ಇರಬೇಕು ಎಂಬ ಒಂದು ಆಸೆ ಈ ಮನುಷ್ಯನಿಗೆ ಇತ್ತು. ಆದ್ದರಿಂದ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಆತನು 5 ತಲಾಂತವನ್ನ, 2 ತಲಾಂತವನ್ನ, 1 ತಲಾಂತವನ್ನ ನೀಡಿದನು. ಇದು ದೇವರ ಕೆಲಸ. God delivers responsibility and expects us to be good stewards. Master gave talents. We cannot question Master about the sharing of talents. ನಾವು ಆತನನ್ನ ಪ್ರಶ್ನೆ ಕೇಳಕ್ಕೆ ಆಗಲಿಲ್ಲ. ಯಾಕೆ ನೀನು 5 ಕೊಟ್ಟೆ, ಯಾಕೆ ನೀನು 2 ತಲಾಂತವನ್ನು ಕೊಟ್ಟೆ, ಯಾಕೆ ನನಗೆ 1 ತಲಾಂತವನ್ನು ಮಾತ್ರ ನೀನು ಕೊಟ್ಟೆ ಅಂತ ನಾವು ಪ್ರಶ್ನೆ ಮಾಡಲಿಕ್ಕೆ ಆಗಲಿಲ್ಲ. ಇದು ಆತನ ಚಿತ್ತ, ಇದು ಆತನ ಆಸೆ. No one was created without responsibility. ಯಾರು ಕೂಡ ಪ್ರಿಯರೇ ಈ ಜಗತ್ತಿನಲ್ಲಿ ಜವಾಬ್ದಾರಿ ಇಲ್ಲದೆ ಸೃಷ್ಟಿಸಲ್ಪಡಲಿಲ್ಲ. He gives responsibility and free will to use them. ಈ ತಲಾಂತವನ್ನ ಕೊಟ್ಟು ಆತನಿಗೆ ಒಬ್ಬೊಬ್ಬರಿಗೂ ಕೂಡ ಸ್ವತಂತ್ರವನ್ನು ಕೂಡ ನೀಡುತ್ತಾನೆ ಪ್ರಿಯರೇ. ಅವನ ನೀವು ಹಿಂಗಾದ್ರೂ ಮಾಡಿ ಇದನ್ನು ಹೆಚ್ಚಿಸಿಕೊಳ್ಳಿ ಅಂತ. Free will that owner gave, called to give account for what they received. We are called to give account for all the gifts and the talents that we received from God. ಎರಡನೇದಾಗಿ ಈ ಸ್ವಾರ್ಥದಲ್ಲಿ ನಾವು ನೋಡುವುದು ಡೆವಲಪಿಂಗ್ ದಿ ಎಬಿಲಿಟಿ,
ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದು. ಕೊಟ್ಟಂತಹ ಕೆಲಸದ ಮೂಲಕ ಸಾಮರ್ಥ್ಯವನ್ನ ನಾವು ಬೆಳೆಸಿಕೊಳ್ಳಬೇಕು ಪ್ರಿಯರೇ. 5 ತಲಾಂತವುಳ್ಳವನು 5 ಹೆಚ್ಚಾಗಿ ಮಾಡಿದ, 2 ತಲಾಂತವುಳ್ಳವನು 2 ಹೆಚ್ಚಾಗಿ ಮಾಡಿದ. ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುವುದು ಪ್ರಿಯರೇ, ಇಲ್ಲಿ ನಮಗೆ ಕೊಟ್ಟಂತಹ ಕೆಲಸದಲ್ಲಿ, ನಮಗೆ ಕೊಟ್ಟಂತಹ ಟ್ಯಾಲೆಂಟ್ಸ್, ಗಿಫ್ಟ್ಸ್, ಬ್ಲೆಸ್ಸಿಂಗ್ಸ್, ಅಥವಾ ಈ ಓನರ್, ಈ ಸೇವಕರಿಗೆ ಕೊಟ್ಟಂತಹ ತಲಾಂತಗಳಲ್ಲಿ ಅದರ ಮೂಲಕ ಸಾಮರ್ಥ್ಯವನ್ನ ಬೆಳೆಸಿಕೊಂಡರು. ಹೇಗೆಂದರೆ 5 ತಲಾಂತ ಕೊಟ್ಟವನು ಇನ್ನ ಹೆಚ್ಚು 5 ತಲಾಂತವನ್ನ ಸಂಪಾದಿಸಿದನು, 2 ತಲಾಂತ ಸಿಕ್ಕಿದವನು ಇನ್ನ 2 ತಲಾಂತವನ್ನ ಸಂಪಾದಿಸಿದನು. ಅದು ಮಾತ್ರವಲ್ಲ ಪ್ರಿಯರೇ, ನಮ್ಮ ಶರೀರದಲ್ಲಿ ಎಲ್ಲಾ ಜೀವಕೋಶಗಳು ಕೂಡ ಅದದು ತನ್ನ ಕೆಲಸಗಳನ್ನ ಮಾಡುತ್ತದೆ ದಿನನಿತ್ಯ. ಅದು ಮಾತ್ರವಲ್ಲ, ದೇವರು ಸೃಷ್ಟಿಸಿದ ಈ ಸೃಷ್ಟಿಯಲ್ಲಿ, ಈ ಪ್ರಕೃತಿಯಲ್ಲಿ ಎಲ್ಲಾ ಸೃಷ್ಟಿಯು ಕೂಡ ದಿನನಿತ್ಯ ತನ್ನ ಕರ್ತವ್ಯಗಳನ್ನ, ತನ್ನ ಡ್ಯೂಟಿಯನ್ನ ಅದು ಮಾಡುತ್ತಿದೆ. ಅದು ದೇವರು ಕೊಟ್ಟಂತಹ ಕೆಲಸ ಆ ಸೃಷ್ಟಿಗೆ ಪ್ರಿಯರೇ. ಯೇಸು ಕ್ರಿಸ್ತನು ಕೂಡ ಪರಿಶುದ್ಧಾತ್ಮನಿಂದ ತುಂಬಿದವನಾಗಿ ತನ್ನ ತಂದೆಯಾದ ದೇವರಿಂದ ಕಳುಹಿಸಲ್ಪಟ್ಟಿದ್ದರು ಕೂಡ ದೇವರ ರಾಜ್ಯವನ್ನು ಕಟ್ಟಲು ಕಳುಹಿಸಲ್ಪಟ್ಟಿದ್ದರು ಕೂಡ ಆತನು ಕುಟುಂಬದ ಮೇಲೆ ಜವಾಬ್ದಾರಿಯನ್ನ ತಗೊಂಡರು. He took responsibility of his family, and Jesus was a hard worker. He worked hard. ಇಲ್ಲಿ 1 ತಲಾಂತವನ್ನ ಪಡೆದವನು ಆತನು ಭೂಮಿಯಲ್ಲಿ ಆ 1 ತಲಾಂತವನ್ನ ಬಚ್ಚಿಟ್ಟನು ಪ್ರಿಯರೇ. ಆ ಮನುಷ್ಯನು ಕೊಟ್ಟಂತಹ ಹಣವನ್ನ ಆತನು ಹಾಗೆ ಬಚ್ಚಿಟ್ಟನು. We are accountable for all the things that we receive from God. Third thing what we see here is demonstrating accountability. God values hard work. ನಮ್ಮ ಕಠಿಣ ಕೆಲಸವನ್ನ ದೇವರು ಮೆಚ್ಚಿಕೊಳ್ಳುತ್ತಾನೆ ಪ್ರಿಯರೇ. ಅದನ್ನು ಅಪ್ರಿಶಿಯೇಟ್ ಮಾಡಿದ್ರೆ, God appreciates our hard work and he values it. Judgment day is for everyone. ನ್ಯಾಯ ತೀರ್ಪು ಎಲ್ಲರಿಗೂ ಇದೆ ಪ್ರಿಯರೇ. ಒಂದು ದಿವಸ ಆ ನ್ಯಾಯ ತೀರ್ಪಿನ ದಿವಸದಲ್ಲಿ ಕರ್ತನು ನಮಗೆ ಕೊಟ್ಟಂತಹ ಟ್ಯಾಲೆಂಟ್ಸ್, ಗಿಫ್ಟ್ಸ್, ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳು, ಎಲ್ಲಾ ಸತ್ಕಾರ್ಯಗಳು ನಾವು ಪಡೆದ ಎಲ್ಲವನ್ನ ನಾವು ಹೇಗೆ ಉಪಯೋಗಿಸಿಕೊಂಡಿವಿ ಎಂಬ ಪ್ರಶ್ನೆಯನ್ನ ದೇವರು ಕೇಳುವಾಗ ನಾವು ದೇವರಿಗೆ ಉತ್ತರವನ್ನ ನೀಡಬೇಕಾಗಿದೆ. And we will be rewarded according to our accountability. ಬೇರೆ ಅದು ಮಾತ್ರವಲ್ಲ, ಮ್ಯಾನೇಜರ್ will always give accounting to his master. ನಾವು ಈ ಜಗತ್ತಿಗೆ ಮಾಲೀಕರಾಗಿ ಕಳುಹಿಸಲ್ಪಡಲಿಲ್ಲ. ನಾವು ಇಲ್ಲಿ do not think ourselves as owners, we are the managers. ನಾವು ಇಲ್ಲಿ ಮನೆ ವಾರ್ತೆಗಾರರು ಪ್ರಿಯರೇ. ಮನೆ ವಾರ್ತೆತನ, ಈ ಮನೆ ವಾರ್ತೆತನದಲ್ಲಿ ನಾವು ತಿಳಿದುಕೊಳ್ಳುವ ವಿಷಯ ಏನೆಂದರೆ, we are accountable to God for everything we receive, for everything we do. ನಾವು ಮಾಡುವ ಎಲ್ಲ ಕೆಲಸಕ್ಕೂ, ನಾವು ಪಡೆದುಕೊಳ್ಳುವ ಎಲ್ಲ ಆಶೀರ್ವಾದಕ್ಕೂ, ಸತ್ಕಾರ್ಯಗಳಿಗೂ ದೇವರಿಗೆ ನಾವು ಲೆಕ್ಕವನ್ನ ನೀಡಿಸಬೇಕು ಪ್ರಿಯರೇ. Christians are stewards, expected to be a good steward. ನಿಜವಾದ ಮನೆ ವಾರ್ತಗಾರರಾಗಿ ನಾವು ಜೀವಿಸಲು ಕರ್ತನು ಈ ದಿವಸ ನಮಗೆ ಕರೆಯನ್ನ ನೀಡುತ್ತಿದ್ದಾರೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್. Dear congregation members, I would like to make an important announcement regarding election to the pastorate committee for the triennium 2021 to 2024. I have already displayed the provisional voters list from April 25th to May 25th. And after that, the pastorate committee met on May 26th for the final list of voters. Accordingly, I have displayed the final voters list on the church notice board along with the calendar of events. So I would like to make the announcement regarding the qualification of voters. Qualification of voters. He or she should be aged 21 years,
They should be a regular communicant member of the church, willing to abide by the faith and order of the church, have been a regular in attendance at public worship, and shall have received communion in his or her congregation at least 3 times a year. Have been a member of the congregation of the concerned church of an unbroken period of 12 months prior to the election, and shall obtain a valid transfer certificate from his or her previous CSI pastorate and give a declaration that he or she is not a member of any other church. Not have been under discipline by the order of bishop, and shall not have openly abandoned the Christian faith during the 3 previous years. Not to be a voting member of any other pastorate in the diocese. The essential point to keep in mind regarding the election of members is that the administration of the affairs of the pastorate should be entrusted to those most fitted for the spiritual task and who, with the opinion of the pastorate, have been called of God for such purpose. Neither a retired clergy nor the clergy resigned from the diocese eligible to be elected to the pastorate committee. Such clergy cannot be elected or nominated, co-opted to any of the committees or boards of the diocese. I would like to read the calendar of events, revised calendar of events, displaying of provisional voters list from 25th April to 25th May 2021. Displaying of final voters list on 27th May 2021. First announcement, 4th July 2021. Second announcement on 11th July 2021. Third announcement on 18th July 2021. Issue of nomination form 10th and 11th July 2021 between 5:30 p.m. to 7 p.m. Date and time of submission 12th July 2021 between 5:30 p.m. to 7 p.m. Date and time of announcement of eligible candidates 13th July 2021 10:30 a.m. Last date and with time of withdrawal 14th July 2021 between 5:30 p.m. to 7 p.m. Finalized list of candidates announcement 15th July 2021 10:30 a.m. Date, time and place of election 18th July 2021 10:30 a.m. onwards, Sunday at church premise. Hours of balloting and counting the votes 18th July 2021 between 10:30 a.m. to 2:30 p.m. Counting starts from 3:30 p.m. onwards. Dear members, an important announcement. I request you all to kindly note this. If the curfew continues till 18th July, we will be having the election on 19th July. I will be making announcement regarding this on the second announcement. Kindly note, if the curfew continues, the election will take place on 19th July, that is on Monday, and the voting time could be in the morning. Thank you. Those who would like to check the final voters list, you can have a look. You can come to the church premise and you can check the notice board. Thank you. God bless you all. ಸೇರಿ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ.
ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂದಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂನಲ್ಪಟ್ಟು ಪಾತಾಳಕ್ಕಿಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ಮಹಾವೈದ್ಯನು, ಸೌಖ್ಯದಾತನು, ನಮ್ಮೆಲ್ಲರನ್ನು ಸುಕ್ಷೇಮದಲ್ಲಿ ನಡೆಸುವಾತನು ನೀನೇ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ತಿಂಗಳನ್ನು ಹೊಸ ಚೈತನ್ಯದೊಂದಿಗೆ ಪ್ರಾರಂಭಿಸಲು ಕೊಟ್ಟ ಉತ್ಸಾಹಕ್ಕಾಗಿ ಧನ್ಯವಾದಗಳು. ನಿನ್ನ ಕೃಪೆಯನ್ನು ಪ್ರತಿದಿನ ನಮ್ಮ ಮೇಲಿರಿಸಿದ್ದಿ. ನಾವು ಹೋಗುವ ಎಲ್ಲೆಡೆ ಮತ್ತು ಪ್ರತಿ ಕ್ಷಣವೂ ನಿನ್ನ ರಾಜ್ಯವನ್ನು ನೋಡುವ ಧೈರ್ಯ ಮತ್ತು ಸ್ವಾತಂತ್ರ್ಯವನ್ನು ನಮಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ವರ್ಷದ 6 ತಿಂಗಳುಗಳು ಪೂರ್ತಿ ನಮ್ಮೊಂದಿಗೆ ಇದ್ದು ಪ್ರತಿದಿನವೂ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ತಂದೆಯೇ, ಸಮಯದ ಅಮೂಲ್ಯತೆಯನ್ನು ಅರಿತುಕೊಳ್ಳಲು ನೀನು ನಮಗೆ ಸಹಾಯ ಮಾಡಿದ್ದಿ. ಪರಿಶ್ರಮದ ಫಲಿತಾಂಶ, ಕಠಿಣ ಮತ್ತು ಪ್ರಾಮಾಣಿಕ ಕೆಲಸದ ಸಂತೋಷ, ನಮ್ಮ ಮತ್ತು ಕಾರ್ಯದಲ್ಲಿ ಸರಳ ಎಂಬ ಘನತೆ, ತಾಳ್ಮೆಯಿಂದಿರುವುದರ ಮೌಲ್ಯ, ಕ್ಷಮೆಯ ಬುದ್ಧಿವಂತಿಕೆ ಮತ್ತು ಶಕ್ತಿ ಇವುಗಳನ್ನು ಕಲಿಸಿದ್ದಿ. ತಂದೆಯೇ, ನಾವು ನಿನ್ನೊಂದಿಗೆ ನಡೆದಾಡುವ ನಮ್ಮ ಅನುಭವದಿಂದ ನಮಗೆ ನಮ್ಮ ಅನಿವಾರ್ಯತೆಯನ್ನು ಎದುರಿಸಲು ಮತ್ತು ನಮ್ಮ ಜೀವನದಲ್ಲಿ ಅಸಹಿಷ್ಣುತೆಯನ್ನು ಸಹಿಸಿಕೊಳ್ಳಲು ಸಾಧ್ಯ ಎಂದು ಅರಿವಾಯಿತು. ಇದುವರೆಗೂ ನೀನು ನಮ್ಮನ್ನು ಶಕ್ತಿಗೊಳಿಸಿದಂತೆ ಮುಂದಿನ ದಿನಗಳಲ್ಲಿಯೂ ಸರಿಯಾಗಿ ನಡೆಯಲು ನಮ್ಮನ್ನು ಬಲಪಡಿಸು ಸ್ವಾಮಿ. ಯೆಹೋವನೇ, ಈ ದಿನದ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಧನ್ಯವಾದಗಳು. ಕರ್ತನೇ, ನಿನ್ನಲ್ಲಿದ್ದ ಭಕ್ತಿಯ ಸರಳತೆಯನ್ನು ನಮ್ಮಲ್ಲಿ ಬೆಳೆಸಲು ನಮಗೆ ಸಹಾಯ ಮಾಡು ಸ್ವಾಮಿ. ಇದರಿಂದ ನಿನ್ನನ್ನು ನಮ್ಮ ಜೀವನದಲ್ಲಿ ಪ್ರಾಥಮಿಕ ಮಹತ್ವಾಕಾಂಕ್ಷೆಯಾಗಿರಬಹುದು. ನಿನ್ನ ಭಾವನೆಗಳನ್ನು ಮತ್ತು ನಿನ್ನ ಹೃದಯದ ಉದ್ದೇಶಗಳನ್ನು ನಾವು ಅರಿತು ಅದಕ್ಕೆ ತಕ್ಕಂತೆ ನಡೆಯಲು ಸಹಾಯ ಮಾಡು. ತಂದೆಯೇ, ನಮ್ಮ ಹೃದಯಗಳನ್ನು ನಿಮ್ಮೊಂದಿಗೆ ಜೋಡಿಸಲು ನಮಗೆ ಕಲಿಸು ಸ್ವಾಮಿ. ನಾವು ಸವಾಲುಗಳನ್ನು ಎದುರಿಸುವಾಗ ನಿನ್ನ ನಿರ್ಣಯಗಳನ್ನು ಸ್ವೀಕರಿಸಲು ನಮ್ಮ ಹೃದಯಗಳನ್ನು ತೆರೆಯಿರಿ. ನೀನು ಮಾತ್ರವೇ ನಮ್ಮನ್ನು ರಕ್ಷಿಸಬಹುದು ಎಂಬ ನಂಬಿಕೆಯನ್ನು ನಿನ್ನ ವಾಕ್ಯದ ಮೂಲಕ ನಮ್ಮಲ್ಲಿ ದೃಢಪಡಿಸಿದ್ದಕ್ಕಾಗಿ ನಿನಗೆ ಕೃತಜ್ಞರಾಗಿದ್ದೇವೆ ಸ್ವಾಮಿ. ತಂದೆಯಾದ ದೇವರೇ, ಜನ್ಮದಿನ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವ ನಿನ್ನ ಮಕ್ಕಳನ್ನು ನಿನ್ನ ಕರದಲ್ಲಿ ಅರ್ಪಿಸುತ್ತೇನೆ ಸ್ವಾಮಿ. ಇಂತಹ ಹಲವಾರು ಸಂತೋಷವನ್ನು ಆಚರಿಸಲು ಎದುರು ನೋಡುತ್ತಿರುವ ನಿನ್ನ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸು. ತಂದೆಯಾದ ದೇವರೇ, ಈ ಜಗತ್ತನ್ನು ನೀನು ಮುಟ್ಟು ಸ್ವಾಮಿ. ಗುಣಪಡಿಸು ಕರ್ತನೆ. ಈ ಸೋಂಕಿನಿಂದ ನಮ್ಮನ್ನು ಬಿಡುಗಡೆ ಮಾಡು ಸ್ವಾಮಿ. ಪೂರ್ಣವಾದ ಗುಣವನ್ನು ಹೊಂದತಕ್ಕದವರಾಗಿ ಸ್ವಾಮಿ, ನಾವು ನಿನ್ನನ್ನು ಸ್ತೋತ್ರ ಮಾಡಲು ನಿನ್ನ ಸನ್ನಿಧಾನಕ್ಕೆ ಬರುವ ಭಾಗ್ಯವನ್ನು ನಮಗೆ ನೀಡು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವೆ ತಂದೆಯಾದ ದೇವರೇ, ಆಮೇನ್. ಯೇಸು ಕ್ರಿಸ್ತನು ಕಳಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನ್ನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಮನವೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್.
ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಸಂತೋಷವು, ಸಮಾಧಾನವು ಇಂದಿಗೂ ಎಂದಿಗೂ ಸದಾ ಕಾಲವು ನಮ್ಮೆಲ್ಲರೊಂದಿಗೂ ನೆಲೆಸಿರಲಿ. ಆಮೆನ್. Congratulations and celebrations
be. Who would believe that I could be happy and contented? I used to think that happiness hadn't been invented, but that was in the bad old days before I met you. When I let you walk into my heart. Congratulations.